ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರದಲ್ಲಿ ಟೆರರಿಸ್ಟ್ ದಾಳಿಗೆ ಬಲಿಯಾದಂತಹ ಭರತ್ ಭೂಷಣ್ ಅವರ ಮೃತದೇಹ ನಾಳೆ ಬೆಳಗ್ಗೆ ರಾಜ್ಯಕ್ಕೆ ಬರಲಿದೆ. ನಾಳೆ ಭರತ್ ಭೂಷಣ್ ಅವರ ಮೃತದೇಹವನ್ನು ತರಲಾಗುತ್ತೆ. ನಾಳೆ ಬೆಳಗ್ಗಿನ ಜಾವ 4:30 ಸುಮಾರಿಗೆ ಏರ್ಪೋರ್ಟ್ಗೆ ಅವರ ಮೃತದೇಹ ಆಗಮಿಸಲಿದೆ. ಬೆಳಗ್ಗೆ 5:30 ಅವರ ಮನೆಗೆ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಅದಾದ ಬಳಿಕ ಭರತ್ ಭೂಷಣ್ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇನ್ನು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿ ಕೂಡ ಮಾಡಿಕೊಂಡಿತ್ತು. ನಾಳೆ ಬೆಳಗ್ಗೆ 4:30 ಮೃತದೇಹ ಆಗಮಿಸುತ್ತೆ. ಸರಿಸುಮಾರು 5:30 ಒಳಗಾಗಿ ಅವರ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅವರ ತಂದೆಗೂ ಈಗ ಹೇಳಿದ್ರಂತೆ, ಸ್ವಲ್ಪ ಬೆಳಗ್ಗೆ ವಾಕಿಂಗ್ ಮಾಡ್ತಿದ್ರು ಪಾಪ, ಅವರಿಗೂ ಗೊತ್ತಿಲ್ಲ, ಈಗ ಹೇಳಿದ್ರಂತೆ. IT ಕಂಪನಿ ಅವ್ರಿಗೂ 5 years ಆಗುತ್ತೆ. ಜೂನ್ ಬಂದರೆ 20th ಬಂದರೆ 5 years ಆಗುತ್ತೆ ಮದುವೆ ಆಗಿ. ನಮ್ಮ ಮಗಳು ಡಾಕ್ಟ್ರು. ಯಾವಾಗ ಮದುವೆ ಆಗಿತ್ತು? ಜೂನ್ 20th 5 ವರ್ಷ ಆಗುತ್ತೆ ಈ ಜೂನ್ ಬಂದರೆ. ನಿನ್ನೆ 2:45 ಗೊತ್ತಾಯಿತು. ಮಗಳೇ ಕಾಲ್ ಮಾಡಿದ್ರು. ಇಲ್ಲ, ಅವರಿಬ್ಬರು ಆರಾಮಿದ್ದಾರೆ. ಅವ್ರು ಕೇಳಿ ಸಾಯಿಸಿದ್ರಂತ. ನಿಮ್ಮ ಆಧಾರ್ ತೋರಿಸಿ ನೀವು ಹಿಂದೂ ಮುಸ್ಲಿಮ್ ಅಂತ ಕೇಳಿ ಸಾಯಿಸಿದ್ರಂತ. ಹೌದು, ಕೇಳಿ ಸಾಯಿಸಿದ್ರಂತ. ನೀವು ಮುಸ್ಲಿಮ್ ಅಂದರೆ ಬಿಟ್ಟು ಬಿಡ್ತೀವಿ ಅಂದ್ರಂತ. ಹಿಂದೂಸ್ ಅಂತ ಹೇಳಿದ ಮೇಲೆ ಮತ್ತೆ ಹೆಂಗೆ ಮುಸ್ಲಿಮ್ ಅಂತ ಹೇಳೋದು? ಅದಕ್ಕೆ ಹಿಂದೂಸ್ ಅಂತ ಹೇಳಿದ ಮೇಲೇ ತಲೆ ಮೇಲೆ ಶೂಟ್ ಮಾಡಿದ್ರಂತ. ಮೋದಿ ತಾತಿಗೆ ಹೇಳಿ ಅಂತಾರಂತೆ. ನಮ್ಮ ತಲೆಗೆ ಶೂಟ್ ಮಾಡಿದ್ರಂತೆ. 3 ನಿಮಿಷ ಶೂಟ್ ಮಾಡಿದ್ರಂತೆ ತಲೆಗೆ. ಫುಲ್ಲು ಪ್ರಾಣ ಹೋಗೋಷ್ಟು ಶೂಟ್ ಮಾಡಿ ಕೆಳಗಡೆ ಬೀಳಿಸ್ತಾರಂತ. ಹಂಗೆ ಮಾಡಿದಾರಂತ. ಮಗಳು 2:45 ಕಾಲ್ ಮಾಡಿದ್ರು. 2:15 ಶೂಟ್ ಆಯಿತು. 2:45 ಇಲ್ಲಿ ನೆಲಮಂಗಲದಲ್ಲಿ ನಮ್ಮ ಮಗ ಇದ್ದನು. ಅವನು ಮಾಡಿದ ಮೇಲೆ ನಮಗೂ ಮಾಡಿದ್ದಾನೆ. 18ನೇ ತಾರೀಕು ಹೋದ್ವಿ. ಇವತ್ತು ಮಾರ್ನಿಂಗ್ 10:00 ಬರಬೇಕಾಯ್ತು. 7:00 ಅಲ್ಲಿ ಫ್ಲೈಟು, ರಿಟರ್ನ್ ಫ್ಲೈಟ್ ಇತ್ತು. ನೋಡಿದ್ರೆ ಇವಾಗ ಡೆತ್ ಜೊತೆಗೆ ಬರ್ತಾ ಇದ್ದಾರೆ. ಏನು ಮಾಡೋದು? ಎಷ್ಟೊತ್ತು ಮನೆಗೆ ಸೇರ್ಬೇಕಾಯ್ತು. ಎಲ್ಲ ಹೋಗಿದ್ವಿ. ಈ ಸಲ ಅವರು ಹೋಗಲಿ, ಟ್ರಿಪ್ ಮಾಡ್ಕೊಂಬರಲಿ ಅಂತ ಹೋಗಿ ಕಳಿಸಿದ್ದು ಸರ್. ನಮಗೆಲ್ಲ ಅವಾಗ ಚೆನ್ನಾಗಾಯಿತು. 11 ದಿವಸ ಇದ್ವಿ ಸರ್ ಅವಾಗ. ಏನು ಸೆಕ್ಯೂರಿಟಿ ಚೆನ್ನಾಗಿತ್ತು. ಅಲ್ಲಲ್ಲಿ 1 ಕಿಲೋಮೀಟ್ರಿಗೆಲ್ಲ ಒಂದೊಂದು ಇವ್ರಿಗೆ ಗನ್ಮ್ಯಾನ್ಗಳು ಇರ್ತಾಯಿದ್ರು ಸರ್ ಅಲ್ಲಿ. ಯಾರು ನಮಗೇನು ಆಗಲಿಲ್ಲ. ಎಲ್ಲ ಕಡೆ ಹೋಗಿ ಬಂದ್ವಿ. ಇದು ಸೊನ್ನಮಾರ್ಗು, ಆಮೇಲೆ ಇವಾಗ ಆಗಿದೆಯಲ್ಲ ಅದು ಪೆಹಲ್ಗಾಮು, ವಾಘಾ ಬಾರ್ಡರ್ ಎಲ್ಲ ಹೋಗಿ ಬಂದ್ವಿ ಸರ್. ಈಗ ಆಗಿರೋದು